ನಾವು ಯಾರು? ಭೂಮಂಡಲದವರು, ವಸುದೈವ ಕುಟುಂಬ. ನಾವು ಸಮಸ್ತ ಭೂಮಂಡಲದವರು. ವಸುಧಾ ಇದು ಭೂಮಿ, ಇದು ನನ್ನನ್ನೂ ರಕ್ಷಿಸ್ತದೆ, ನಿಮ್ಮನ್ನೂ ರಕ್ಷಿಸ್ತದೆ. ನನಗೂ ಅನ್ನ ಕೊಟ್ಟದೆ, ನಿಮಗೂ ಅನ್ನ ಕೊಟ್ಟದೆ. ವಸುಧಾ ಇದು, ಇದರ ರೂಪರು ನಾವು. ಇದು ಅಮೇರಿಕನ್ನರಿಗೆ ಒಂದು ಬೇರೆ, ಭಾರತೀಯರಿಗೆ ಒಂದು ಬೇರೆ ಅಂತಿಲ್ಲ. ಯುರೋಪಿಯನ್ರಿಗೆ ಬೇರೆ, ಆಫ್ರಿಕನ್ರಿಗೆ ಬೇರೆ ಅಂತಿಲ್ಲ. ಎಲ್ಲರಿಗೂ ಅನ್ನ ಕೊಡ್ತದೆ, ಎಲ್ಲರಿಗೂ ನೀರ ಕೊಡ್ತದೆ, ಎಲ್ಲರನ್ನ ರಕ್ಷಿಸ್ತದೆ. ನಾವೆಲ್ಲ ಭೂಮಿಯ ರೂಪರು, ಭೂಮಿಯಿಂದ ಪೋಷಿತರು. ನಾವೆಲ್ಲ ಭೂಮಿಯವರು. ವಸುದೈವ ಕುಟುಂಬ. ಜಗತ್ತಿನಾಗ ಯಾರು ಯಾರು ಬದುಕ್ಯಾರ, ಎಲ್ಲೆಲ್ಲಿ ಬದುಕ್ಯಾರ, ಅವರೆಲ್ಲರೂ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂದರು ಅವಾಗಿನವರು. ಎಷ್ಟು ದೊಡ್ಡದು ಅದು, ಆ ದೃಷ್ಟಿಕೋನ ಎಷ್ಟು. ವಸುದೈವ, ಇದು ನಂದು, ಇದು ನನ್ನದಲ್ಲ, ಇವರು ನಮ್ಮವರು, ಇವರು ಅವರವರು. ಇದೇನು ಭಾವದ, ಇದು ಏನದ? ಅಯಂ ನಿಜ ಪರೋವೇತಿ. ಗಣನ ಸಣ್ಣ ಮನಸ್ಸಿಂದ, ಇದು ಬಹಳ ಸಣ್ಣ ಮನಸ್ಸಿನಿಂದ. ನಾವು ಎಷ್ಟು ಒಮ್ಮೊಮ್ಮೆ ಸಣ್ಣ ಮನಸ್ಸಿನವರು ಆಗ್ತೇವೆ ಅಂದರೆ ನಮ್ಮಲ್ಲೇ ಭೇದ ಮಾಡ್ತೇವೆ. ಅಷ್ಟು ಸಣ್ಣ ಮನಸ್ಸಿನವರು ಒಮ್ಮೊಮ್ಮೆ ಆಗ್ತೇವೆ. ಆಗುವುದಲ್ಲೇನು? ನಮ್ಮದೇ ಭೇದ, ನಮ್ಮಲ್ಲೇ ಭೇದ ಮಾಡ್ತೇವೆ. ಬಲಗಣ್ಣ ಹಾರಿದರೂ ಛಲೋ, ಎಡಗಣ್ಣ ಛಲೋ ಅಲ್ಲ. ನಮ್ಮವೇ ಎರಡು ಕಣ್ಣ. ಹೆಂಗದ? ನಮ್ಮವೇ ಕಣ್ಣ, ಎಡಗಣ್ಣ ಅಂತದ. ಹಂಗಾದ್ರೆ ನಾನು ಹೋಗೇ ಬಿಡ್ತೀನಿ. ನಾನು ಇಷ್ಟು ಕೆಟ್ಟಾದ ಬಳಿಕ ನಿನ್ನ ಹತ್ತಿರ ನಾ ಯಾಕಿರೋದತ್ತು ಆದರೆ ಬಲಗಣ್ಣದ ಪರಿಸ್ಥಿತಿ ಏನಾದೀತು ಹೇಳಿ? ನಮ್ದು ಎಷ್ಟು ಭೇದ. ನಿಮಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹೆಣ್ಣು ಸಕ್ರಿ ಹನ್ಸ್ರಿ, ಗಂಡು ಹುಟ್ಟಿತು ಪೇಡೆ ಹನ್ಸ್ರಿ. ಹೆಂಗೆ ಮಜಾ ಅದ ನಮ್ಮವೇ. ಆದರೆ ಭೇದ ನಮ್ಮಲ್ಲೇ ಇಷ್ಟು ಭೇದ ಆಗುವಾಗ ಇನ್ನು ಜಗತ್ನಾಗ ಒಂದಂತ ನಾವು ಯಾವಾಗ ತಿಳಿಯುವವರು? ಜಗತ್ತೆಲ್ಲ ಒಂದಂತ. ಮನಸ್ಸು ಎಷ್ಟು ಸಣ್ಣದು 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 ಆಗಿರ್ತದೆ. ಎಷ್ಟು ಸಣ್ಣದು. ನಮ್ಮಲ್ಲೇ ಇಷ್ಟು ಭೇದ. ನಮ್ಮೊಳಗೆ, ನಮ್ಮ ಶರೀರದಾಗ ಹಿಂಗೆ ಮಾಡ್ತೇವೆ, ನಮ್ಮ ಮನ್ಯಾಗ ಇಷ್ಟು ಭೇದ ಮಾಡ್ತೇವೆ. ಹೌದಲ್ಲ ಹೇಳಿ? ಹೆಣ್ಣು ಹುಟ್ಟಿತು ಅಂದರೆ ಹೇಳುವುದೇ ಇಲ್ಲ, ಉತ್ಸಾಹನೇ ಇರುವುದಿಲ್ಲ ಹೇಳಿ? ಇಲ್ಲ. ಆದರೆ ಅದು ಗಂಡು ಹುಟ್ಟಿತು ಅಂದರೆ ಊರು ತುಂಬದು. ಎಷ್ಟು ಭೇದದ ಹೇಳಿ? ಹೌದಲ್ಲ ಹೇಳಿ? ಎಡಗಾಲ ಕನಿಷ್ಠ, ಬಲಗಾಲ ಶ್ರೇಷ್ಠ. ಅದಕ್ಕೆ ಬಲಗಾಲ ಇಟ್ಟು ಬರ್ರಿ ಅಂತ ಅನ್ನೋದಲ್ಲ. ಬಲಗಾಲ ಇಟ್ಟು ಬರಬೇಕು. ಬರೇ ಬಲಗಾಲ ಇಡಕ್ಕೆ ಬರ್ತದೇನು? ಹೊಸ್ತಲದಾಗ ಬಲಗಾಲ ಇಡಬಹುದು, ಮನ್ಯಾಗ ಎಡಗಾಲೆ ಬರೋದಲ್ಲ ಏನು ಮೊದಲ ಹೇಳಿ? ಏನು ಬರೇ ಎಡಗಾಲ ಹಿಂದಿಟ್ಕೋತು ಬಲಗಾಲ ಮುಂದಿಟ್ಕೋತು ಬರೋಕ್ಕಾಗ್ತದೆ? ಎಷ್ಟು ಭೇದ! ಹೀಗೆ ನಮ್ಮಲ್ಲೇ ಇಷ್ಟು ಭೇದ ಮಾಡ್ತೇವೆ ಅಂದಾಗ ಜಗತ್ತಿನಾಗ ನಾವು ಎಷ್ಟು ಭೇದ ಮಾಡ್ತಿರಬೇಡ. ಹಿಂಗಾದ್ರೆ ನಾವು ಹೆಂಗೆ ಬೆಳಿತೇವಿ? ಸಮಾಧಾನ ನಮಗೆ ಸಿಗ್ತದೆ ಹೆಂಗೆ ಹೇಳಿ? ನಾವು ಬೆಳೆದೇವಿ ಅನ್ನೋದಕ್ಕೆ 21ನೇ ಶತಮಾನದವ್ರು ಅಂತ ಹೇಳ್ತೇವಲ್ಲ, ಹಿಂದಿನವ್ರಂಗ ಜಗಳ ಮಾಡ್ಕೋತ ನಾವು ಕೂತ್ರೆ 21 ಹೆಂಗಾಗ್ತದೆ? 21 ಅಂದರೆ ಜಗತ್ತು ಬಹಳ ಸಣ್ಣದು. ಯಾಕೆ ಸಣ್ಣದು ಅಂದರೆ ನೀವು ಇಲ್ಲೇ ಮಾತಾಡಿದರೆ ಲಂಡನ್ನ ಕೇಳಿಸ್ತದೆ,
ನೀವು ಇಲ್ಲಿ ಮಾತಾಡಿದರೆ ಅಮೇರಿಕಾಕ್ಕೆ ಕೇಳಿಸ್ತದೆ. ಇಲ್ಲೇ ಕೂತ್ಕೊಂಡು ಮುಂಬೈದು ಕೂಡ ಅವರು ಮಾತಾಡ್ತೀರಿ, ದಿಲ್ಲಿಯವರು ಕೂಡ ಮಾತಾಡ್ತೀರಿ. ಮೊದಲು ಹಿಂಗಿರಲಿಲ್ಲ, ಒದರ್ಬೇಕಾಕಿತ್ತು ಜೋರಾಗಿ ಅಲ್ಲಿ ಕೇಳಿಸ್ಬೇಕಾದ್ರೆ. ಈಗೇನಿಲ್ಲ, ಸುಮ್ಮನೆ ಇಷ್ಟಂದ್ರೆ ಸಾಕು ಅಮೇರಿಕಕ್ಕೆ ಕೇಳಿಸ್ತದೆ. ಅಂದರೆ ಜಗತ್ತೆಷ್ಟು ಸಣ್ಣದಾಗಿದೆ. ನಿಮ್ಮ ಮಾತು ಜಗತ್ತಿನಾದ್ಯಂತ ಕೇಳಿಸ್ತದಂದ್ರೆ ನೀವೆಷ್ಟು ದೊಡ್ಡವರು, ಜಗತ್ತೆಷ್ಟು ಸಣ್ಣದು. ಇದೆಲ್ಲ ನಮ್ಮದಲ್ಲೇನು. ವಸುಧೈವ ಕುಟುಂಬ, ವಸುಧಾ ಏವ ಅಲ್ಲೇನು, ಅದು ನಮ್ಮ ಮನೆ. ಅಸ್ಮಾಕಂ ಗೃಹಂ, ಜಗತ್ತೇ ನಮ್ಮ ಮನೆ. ಇಲ್ಲಿರೋ ನಾವೆಲ್ಲ ಒಂದು ಕುಟುಂಬದವರು. ಈ ಭಾವ ಬಂತು ಅಂದರೆ ಉದಾರ ಚರಿತಾನ, ವಸುಧೈವ ಕುಟುಂಬ. ಎಲ್ಲರೂ ಕೂಡಿರೋದು ಈ ಜಗತ್ತಿನಾಗ. ಎಲ್ಲರೂ ಬಂದೇವಿ. ನಾವೇನು ಇಲ್ಲೇ ಇದ್ದವ್ರು ಯಾರೇ ಅದಾರೇನು ಖಾಯಮ್ಮು? ಯಾವಾಗಲೂ ನೀವು ಇಲ್ಲಿದ್ದವ್ರಲ್ಲ. ನಿಮ್ಮ ವಯಸ್ಸಿಗೆ ತಕ್ಕಂಗೆ ಹಿಂದೆ ಬಂದವರು. ಕೆಲವರು 15 ವರ್ಷದ ಹಿಂದೆ, ಕೆಲವರು 50 ವರ್ಷದ ಹಿಂದೆ, ಕೆಲವರು 70 ವರ್ಷದ ಹಿಂದೆ, ಕೆಲವರು 80 ವರ್ಷದ ಹಿಂದೆ ಬಂದವರು. ಯಾರ್ಯಾರು ಇದ್ದವರಲ್ಲ, ಎಲ್ಲರೂ ಬಂದವರು. ಮತ್ತು ಯಾರ್ಯಾರು ಇರೋರಲ್ಲ, ಹೌದಲ್ಲ? ಈಗದಿರಲ್ಲ, ಇಷ್ಟು ಜನ ಬಂದಿರಿ, ಮೈದಾನ ಎಷ್ಟು ಚಂದ ಕಾಣಿಸ್ತದೆ. ಆದರೆ ಎಲ್ಲರೂ ಬಂದವರೇ. ಮೈದಾನದಾಗಿದ್ದವ್ರು ಯಾರು? ಖಾಲಿ ಇತ್ತದು. ಈಗ ಒಂದು ತಾಸಿನ ಹಿಂದೆ ಖಾಲಿ ಇತ್ತು, ಇನ್ನೊಂದು ಅರ್ಧ ತಾಸಿನ ನಂತರ ಖಾಲಿ ಆಗ್ತು. ಮತ್ತು ಇಲ್ಲಿ ಬಂದಾಗ ನಾವು ಬಂದಾಗ ಯಾರೂ ಇರಲಿಲ್ಲ, ನಡುವೆ ಬಂದೇವಿ, ಆ ಬಳಿಕ ಹೋಗ್ತೇವೆ. ಬಂದ ಕುಂತಾಗ ಯಾಕೆ ಜಗಳ ಮಾಡೋದು? ಇದು ಪ್ರಶ್ನೆ. ನೀವು ಬಂದವ್ರಪ್ಪ, ನಾವು ಬಂದವರು, ಎಲ್ಲರೂ ಬಂದವರೇ ಈ ಜಗತ್ನಾಗ. ಮತ್ತೆ ಎಲ್ಲರೂ ಕೂಡಿ ಹೋಗೋದದೆ. ಇದ್ದಾಗ ಯಾಕೆ ಎಲ್ಲರೂ ಕೂಡಿರೋದು? ಇದೇ ಜೀವನ, ಇದು ಧರ್ಮ, ಇದು ಅಧ್ಯಾತ್ಮ. ಯಾರೇ ಬಂದಾರೆ, ಈಗ ಮನೆಯೊಳಗೆ ಅತ್ತಿ ಅಂತಿರ್ತಾಳೆ ಮತ್ತು ಸೊಸೆ ಅಂತಿರ್ತಾಳೆ, ಇಬ್ಬರು ಬಂದವ್ರೆ, ಹೌದಲ್ಲ ಹೇಳಿ? ಒಬ್ಬರು ತಡ ಮಾಡಿ ಬಂದಾರ, ಒಬ್ಬರು ಬೇಗ ಬಂದಾರ, ಅಷ್ಟೇ. ಅದ್ರಾಗೆ ಅಷ್ಟೇ ವ್ಯತ್ಯಾಸ. ಮನ್ಯಾಗೇನು ಅದಾರಲ್ಲ ಅವರು ಬಂದವ್ರೆ. ಇವನು ಬಂದವನೇ ಹುಡುಗ, ಅವ್ರ ತಂದೆನೂ ಬಂದವನೇ, ಅವರು ಬೇರೆ ಕಡೆಯಿಂದ ಬಂದವರು. ಎಲ್ಲರೂ ಬಂದವರೇ. ಇರಾಗ ಜಗಳ ಯಾಕೆ? ಇರಾಗ ಮನಸ್ತಾಪ ಯಾಕೆ? ಮನಸ್ಸಿನ ಬೆಳವಣಿಗೆ, ಸಂಸ್ಕೃತಿಯ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಅಂದರೆ ಚೆಂದಾಗಿ ಇರೋದು. ಹೊಡೆದಾಡಿ ಬಡದಾಡಿ ಬಾಂಬ್ ಹಾಕಿ ನಾಶ ಮಾಡಿ ಅಲ್ಲ, ಇದು ಬದುಕ, ಇದು ಚೆಂದಾಗಿರೋದು. ಹೂ ಎದಕ್ಕೆ ಬಂದಾವ ಈ ಜಗತ್ತಿಗೆ? ಎದಕ್ಕೆ ಬಂದಾವ? ಹೂ ಎದಕ್ಕೆ ಬಂದಾವ? ಅರಳೋದಕ್ಕೆ. ಏನು ಬಡ್ದಾಡಕ್ಕೆ ಬಂದಾವೇನು ಹೂವು? ಇಲ್ಲೆಲ್ಲ ಇಟ್ಟಿರಲ್ಲ, ಎಷ್ಟು ಚಂದ ಚಂದ ಬೇರೆ ಬೇರೆ ಬಣ್ಣದ ಹೂ ಅದಾವ. ಹಳದಿ ಅದಾವ, ಕೆಂಪದಾವ, ಮತ್ತೆಂತೆಂಥ ಬಣ್ಣಗಳದಾವ. ಎಷ್ಟು ಕೂಡ್ಕೊಂಡು ಚೆಂದಾಗಿ ಕುಂತಾವ. ಇದು ಟೇಬಲ್ ನಂದು ಅಂತ ಯಾವುದರೇ ಒಂದು ಹೂವು ಜಗಳ ಮಾಡ್ತದೆ. ಎಷ್ಟು ಚೆಂದಾಗಿ ಅದಾವ, ಅದಕ್ಕೆ ಅವಕ್ಕೆ ಹೂವು ಅಂತಾರೆ. ಅದು ದೇವರ ತಲೆಗೆ ಇರ್ತದೆ. ಹಾಗೆ ನಾವು ಈ ಜಗತ್ತಿಗೇನು ಬಂದೇವಿ, ಸುಮ್ಮನೆ ಒಂದು ಹೂವಿನಂಗೆ ಬಂದವರು ಅರಳಿಕೊಂಡಿರಬೇಕೇ ವಿನಃ ಜಗಳ ಮಾಡಿಕೊಂಡು ಹೋಗೋದಲ್ಲ. ಹೋಗಲಿ, ನನ್ನ ಪ್ರಾಣ ಹೋದರೆ ಚಿಂತಿಲ್ಲ, ಅವನು ಬಿಡುವುದಿಲ್ಲ. ಎಲ್ಲಿ ಹೋಗ? ಏನು ಇವನು ಪ್ರಾಣ ಹೋದ ಬಳಿಕ ಇನ್ನು ಆಗೋದರೆ ಏನದು? ಪ್ರಾಣಕ್ಕೆ ಎಷ್ಟು ಬೆಲೆ ಕೊಟ್ಟ ನೀವ ಹೇಳಿ?
ಎಷ್ಟು ಬೆಲೆ ಕೊಟ್ಟಾನು, ಎಷ್ಟು ಅದ್ಭುತ ಪ್ರಾಣ. ಜೀವನ ಮತ್ತೆ ಬರ್ತದೇನು? ಒಂದೊಂದು ಕ್ಷಣ ಕ್ಷಣ ಸಹಿತ ಬದುಕಿಂದ ಅಷ್ಟು ಪವಿತ್ರ. ಇಂಥದನ್ನು ಹೋಗಲಿ, ಕುಡಿಯೋದರಾಗ ಹೋಗಲಿ ಅಂದು. ಡಾಕ್ಟ್ರೇ ಹೇಳಿದರು ಕುಡಿಬೇಡ ಅಂತ. ಡಾಕ್ಟ್ರೇ ಇದೊಂದು ಜನ್ಮ ಹೋಗಿಬಿಡ್ಲಿ, ಕುಡಿ. ಏನು ಧೈರ್ಯ, ಏನು ಸ್ಥೈರ್ಯ, ವೀರತನ, ಎದಕ್ಕೆ? ಕುಡಿಯೋದಕ್ಕೆ. ಮತ್ತು ಹಾಲು ಕುಡಿಯೋದಲ್ಲ, ಕುಡಿಯೋದ್ರಾಗ ಹೋಗಿ. ಹೀಗೆಲ್ಲ ಬದುಕನ್ನು ಸಾಗಿಸಿದರೆ ಭಾರತೀಯರಂತಾರೇನದಕ್ಕೆ? ಹೆಂಗೆ ಬದುಕಿದರೋ? ಯಾವ ದೇಶದಾಗ ಬುದ್ಧ ಬಾಳಿದ, ಯಾವ ದೇಶದಾಗ ಬಸವಣ್ಣನಂಥ ಮಹಾನುಭಾವರು ಬಾಳಿದರೋ, ಮಹಾವೀರರಂಥ ಪರಮ ತ್ಯಾಗಿಗಳು ಬಾಳಿದರೋ, ಅಂಥ ದೇಶದಾಗ ನಾವಿರೋದಿಲ್ಲ. ಎಲ್ಲಿ ಶಂಕರರಂಥ ಜ್ಞಾನಿಗಳು ಬಂದರೋ, ಆಚಾರ್ಯ ಮಧ್ವರಂಥವರು ಬಾಳಿ ಬದುಕಿ ಹೋದರೋ, ರಾಮಾನುಜರಂಥ ತತ್ವಜ್ಞಾನಿಗಳು ಬದುಕಿದರೋ, ಅಂಥ ದೇಶದಾಗ ಬದುಕೋರು ನಾವು. ಬೇಡ. ಹಂಗೆ ಅಧ್ಯಾತ್ಮ ಇದು ಜೀವನ ಸುಂದರಗೊಳಿಸೋದೇ ಅಧ್ಯಾತ್ಮ. ಮನಸ್ಸನ್ನು ಹರುವ ಮಾಡೋದೇ ಅಧ್ಯಾತ್ಮ. ನಕ್ಕೋತ ನಕ್ಕೋತ ಸಾದಾ ಭಾಷಾದಾಗ ಹೇಳೋದಾದ್ರೆ, ಹಳ್ಳಿ ಭಾಷಾದಾಗ ನಕ್ಕೋತ ಬದುಕೋದೇ ಅಧ್ಯಾತ್ಮ. ನಕ್ಕೋತ ಬದುಕೋದು. ಯಾಕೆ? ದೇವರ ಜಗತ್ತಿನಾಗ ಬಂದಿರೋದು ನಾವು. ಯಾರ್ದಾರೆ ಜಗತ್ತಿನಾಗ ಬಂದೇವೇನು? ಯಾವ ಅಮೇರಿಕನ್ರ ಜಗತ್ತಿನಾಗೂ ಬಂದಿಲ್ಲ, ಯಾ ಚೀನಿಗಳ ಜಗತ್ತಿನಾಗೂ ಬಂದಿಲ್ಲ, ಜಪಾನಿಗಳ ಜಗತ್ತಿನಾಗ ಬಂದಿಲ್ಲ. ನಾವು ದೇವನ ಜಗತ್ತಿನಾಗ. ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ದ ಡಿವೈನ್. ಇಟ್ ಈಸ್ ದ ಕ್ರಿಯೇಷನ್ ಆಫ್ ದ ಲಾರ್ಡ್. ಇಟ್ ಈಸ್ ದ ಡಿವೈನ್ ಕ್ರಿಯೇಷನ್. ಹೌದಲ್ಲ ಹೇಳಿ? ಇದು ದೇವನ ರಚನೆ. ಇದು ದೇವನ ಸ್ವತ್ತ. ಇದು ನಂದಲ್ಲ, ನಿಮ್ಮದಲ್ಲ, ಯಾರ್ದು ಅಲ್ಲ. ಸುಮ್ಮನೆ ನಮಗೆ ಒಂದಿಷ್ಟು ಅವಕಾಶ ಅಂತ ಕುರ್ಚಿ ಮೇಲೆ ಕುಂಡ್ರೋದು. ಕುರ್ಚಿ ನಮ್ಮದೇನು? ಟೇಬಲ್ ನಮ್ಮದೇನು ಹೇಳಿ? ಮಂಟಪ ನಮ್ಮದೇನು? ಹಂಗ ನೆಲ ನಮ್ಮದೇನು? ನಿಮ್ಮದು ಅಷ್ಟೇ. ನೀವು ಸ್ವಲ್ಪ ಹೆಚ್ಚು ವೇಳೆ ಕುಂತಿರ್ತೀರಿ ಕುರ್ಚಾಗ, ನಮ್ಮದು ಯಾರ್ದಾರೆ ತಂದಿಟ್ಟಿರ್ತಾರಷ್ಟೆ. ಅವ್ರು ತಗೊಂಡು ಹೋಗೇ ಬಿಡ್ತಾರೆ. ಕುಂತಾಗ ಅವರು ವಿಚಾರ ಮಾಡ್ತಾರೆ, ಈ ಕುರ್ಚಿ ಇವ್ರದ್ದು ಅಲ್ಲ, ಇದು ನಮ್ಮ ಕುರ್ಚಿ ಮ್ಯಾಗ ಇವ್ರು ಕುಂತಾರ ಅಷ್ಟೆ. ನಾನು ಹಂಗೆ ವಿಚಾರ ಮಾಡ್ತೇನೆ, ಇದು ನಮ್ಮದಲ್ಲ, ಇವ್ರ ಕುರ್ಚಿ ಮೇಲೆ ಅವರು ಕುಂಡ್ರತಾರೆ. ಖರೆ ಖಾಯಂ ಕುಂಡ್ರುದಿಲ್ಲ. ನೀವು ಖಾಯಂ ಕುಂಡ್ರಂಗಿಲ್ಲ, ನಾನು ಖಾಯಂ ಕುಂಡ್ರಂಗಿಲ್ಲ. ಕುಂಡ್ರಾಗ ಆರಾಮಾಗಿ ಕುಂತು ಬಿಡೋದು ಅಷ್ಟೇ. ಇದು ತಲೆಗೆ ಯಾಕೆ ತಾಪ ಮಾಡಿಕೊಳ್ಳೋದು ಹೇಳಿ? ಆನಂದವಾಗಿ ಇರೋದಕ್ಕಲ್ಲೇನು? ವಿ ಕೇಮ್ ಟು ದಿಸ್ ವರ್ಲ್ಡ್ ನಾಟ್ ಟು ಫೈಟ್ ಆ್ಯಂಡ್ ಡೈ, ನಾಟ್ ಟು ಸಫರ್. ಎದಕ್ಕೆ ಬಂದೇವಿ? ಬಟ್ ಟು ಎಂಜಾಯ್ ದ ಲೈಫ್. ಜಗತ್ತಿಗೆ ಬಂದಿದ್ದು ಎದಕ್ಕೆ? ಚಲೋ ಚಲೋ ಚಲೋದನ್ನು ಉಂಡು ತಿಂದು 4 ಮಂದಿ ಕೂಡ ಸಂತೋಷವಾಗಿ ನಕ್ಕ ನಲಿದು ಹೋಗಾಕ ಬಂದವರು. ಜಗಳ ಮಾಡಿ ಹೋಗಾಕೇನು? ಇಂಥದ್ದೊಂದು ಜೀವನ ನಾವು ರೂಪಿಸಿಕೋಬೇಕಲ್ಲ. ಅದಕ್ಕಾಗಿ ಒಂದಿಷ್ಟು ಅಧ್ಯಾತ್ಮ. ನಾವೊಂದು ತಿಂಗಳಲ್ಲಿ ಕುಂಡ್ರವ್ರದೇವಲ್ಲ, ಎಲ್ಲರೂ ಇಲ್ಲಿ ಕೂಡುತ್ತೆ. ಇಲ್ಲಿ ಏನು ಮಾಡ್ತೇವೆ ಅಂದರೆ ಏನಿಲ್ಲ, ಏನೇನೂ ಮಾಡೋದಿಲ್ಲ. ಏನು ಮಾಡ್ತೇವೆ? ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದಷ್ಟೆ. ನಾನು ನಿಮ್ಮ ಮನಸ್ಸು ಸ್ವಚ್ಛ ಮಾಡಂಗಿಲ್ಲ, ನೀವು ನನ್ನ ಮನಸ್ಸು ಸ್ವಚ್ಛ ಮಾಡಂಗಿಲ್ಲ. ನನ್ನ ಮನಸ್ಸು ನಾನೇ ಸ್ವಚ್ಛ ಮಾಡಿಕೊಳ್ಳೋದು, ನಿಮ್ಮ ಮನಸ್ಸು ನೀವೇ ಸ್ವಚ್ಛ ಮಾಡಿಕೊಳ್ಳೋದು.
ಬಹಳ ಇದೊಂದು ಅವಕಾಶ ಅಷ್ಟು, ಅವಕಾಶ. ಏನು ಒಂದು ತಿಂಗಳಾದ ಕೂಡಲೇ ನೀವೇನು ಪರಮಜ್ಞಾನಿಗಳಾಗ್ತೀರಿ ಅಂತಲ್ಲ, ನಾನೇನು ಭಾರಿ ಆಗ್ತೇನೆ ಅಂತಲ್ಲ, ಏನೂ ಆಗೋದಿಲ್ಲ. ಏನು ಹೊಸ ಜ್ಞಾನ ಅಲ್ಲ, ಸುಮ್ಮನೆ ಇರೋದಕ್ಕೆ ಹೊಸ ಜ್ಞಾನ ಯಾಕಬೇಕು? ಸುಮ್ಮನೆ ಇರೋದು, ನಕ್ಕೋತಿರೋದು. ಲಿವ್ ಇನ್ ದಿಸ್ ವರ್ಲ್ಡ್ with a sweet smile on your face. We have to be here, we have to live here for hundreds of years. But always smiling. ಅಲ್ಲೇ ಬೇಕು ಒಂದಿಷ್ಟು ಪ್ರಸನ್ನರಾಗಿ ಈ ಜಗತ್ತಿನಾಗ 100 ವರ್ಷ ಆನಂದವಾಗಿ ಬದುಕೋದು. ಕಡಿಮೆ ಬದುಕಬಾರದು, 100 ವರ್ಷ ಬದುಕೋದು. ಎಷ್ಟು ವರ್ಷ ದೇವರು ಇಡ್ತಾನ ಅಷ್ಟು ವರ್ಷ ಬದುಕೋದು, ನೋಡ್ಕೋತ ಕೇಳ್ಕೋತ ಆನಂದ ಪಡಿತಾ ಬದುಕೋದು. ಅದಕ್ಕೆ ಒಂದು ಜೋಕಾಲಿ ಅಂತ ಮಾಡ್ಯಾರ, ಗೊತ್ತದಲ್ಲ? ನಾಳೆ ಬರ್ತದಲ್ಲ, ನೀವು ಜುಲೈದಾಗ ಒಂದು ಜೋಕಾಲಿ ಬರ್ತದೆ. ಎಷ್ಟು ಛಲೋ ಇರ್ತದೆ, ದೊಡ್ಡ ಹಬ್ಬ ಅದು. ಎಲ್ಲರೂ ಜೋಕಾಲಿ ಆಡಬೇಕು, ಮಜಾ ಇರ್ತದೆ. ಹೆಂಗಿರ್ತದೆ? ನಿಂತಿರೋದಿಲ್ಲ, ಅದು ತೂಗ್ತಿರ್ತದೆ. ನಿಂತು ಜೋಕಾಲಿ ಯಾರೇ ಕಟ್ತಾರೆ, ಇದೊಂದು ಜೋಕಾಲಿ ಕಟ್ಟೇವಿ, ಇದು ಅಳಿಗಾಡೋದು ಜೋಕಾಲಿ ಅಲ್ಲ ಅಂದ್ರೆ ಅದೇ ಅಂಥ ಜೋಕಾಲಿ. ಹೆಂಗಲಗಾಡ್ತದೆ, ಬರೇ ಮುಂದಕ್ಕೆ ಹೋಗೋದಿಲ್ಲದು, ಬರೀ ಹಿಂಗೆ ಹೋಗೇ ಬಿಡ್ತದ. ಬರೇ ಹಿಂದಕ್ಕೂ ಹೋಗೋದಿಲ್ಲದು, ಬರೇ ಮ್ಯಾಲೆ ಹೋಗೋದಿಲ್ಲ, ಬರೇ ಕೆಳಗೆ ಬರೋದಿಲ್ಲ. ಹಿಂದೆ ಮುಂದೆ ಮ್ಯಾಲೆ ಕೆಳಗೆ ಹೊಯ್ದಾಡ್ತಾ ಇರ್ತದಲ್ಲ, ಮಜಾದಾಗಿರ್ತದ. ನೀವು ಕೂಡ್ರಿ ಎಷ್ಟು ಆನಂದ ಆಗ್ತದೆ. ಎಲ್ಲ ದೊಡ್ಡ ಮನೆ ಕಟ್ಟಿರ್ಬೇಕು, ಅದಕ್ಕಿಂತ ಹೆಚ್ಚು ಒಂದು ಜೋಕಾಲಿ ಕಟ್ಟ್ರಿ, ಸುಮ್ಮನೆ ಕೂಡ್ರಿ. ಅದಕ್ಕೇನು ಬರೀ ಒಂದೆರಡು ಹಗ್ಗ, ನೀವು ದೊಡ್ಡ ಸಿಂಹಾಸನ ಮೇಲೆ ಕುಂಡ್ರಿ, ಒಂದು ಜೋಕಾಲಿ ಮ್ಯಾಗ ಕುಂಡ್ರಿ, ಎಷ್ಟು ವ್ಯತ್ಯಾಸ ಆಗ್ತದೆ. ಇದು ಹೊಯ್ದಾಡೋದಲ್ಲ ಸಿಂಹಾಸನ, ಸುಮ್ಮನೆ ಕುಂಡ್ರೋದು. ಜೋಕಾಲಿ ಹಂಗಲ್ಲ, ಮಜಾದಾಗಿರೋದು. ಹುಡುಗರು ಕುಂತು ಎಷ್ಟು ಸಂತೋಷ ಪಡ್ತಾವ. ಒಮ್ಮೆ ಮುಂದೆ ಹೋಗ್ತಾವ, ಕೆಳಗೆ ಬರ್ತಾವ, ಹಿಂದೆ ಹೋಗ್ತಾವ, ಕೆಳಗೆ ಬರ್ತಾವ. ಅದರಾಗ ಮಜಾ. ಬರೀ ಕೆಳಗಿರಬಾರ್ದು, ಬರೀ ಮ್ಯಾಲಿರಬಾರ್ದು, ಬರೇ ಹಿಂದಿರಬಾರ್ದು, ಬರೀ ಮುಂದಿರಬಾರ್ದು. ಒಮ್ಮೆ ಹಿಂದೆ, ಒಮ್ಮೆ ಮುಂದೆ, ಒಮ್ಮೆ ಮ್ಯಾಲೆ, ಒಮ್ಮೆ ಕೆಳಗೆ. ಇಲ್ಲ ಎಷ್ಟು ಹಬ್ಬ ಛಲೋ ಮಾಡ್ಯಾರ ಭಾರತೀಯರು. ಈ ಸಲ ಮಸ್ತಾಗಿ ಕಟ್ಟ್ರಿ, ಊರು ತುಂಬ ಜೋಕಾಲಿ ಕಟ್ಟೋದು. ಆದರೆ ಜಗಳ ಮಾಡಬಾರ್ದು. ನಮ್ಮ ಜೋಕಾಲಿ ದೊಡ್ಡದು, ಸುಮ್ಮನೆ ಕಟ್ಟ್ಯಾನ, ಕುಂತಿಲ್ಲ ಬಿಟ್ಟಿಲ್ಲ. ನಮ್ಮ ಜೋಕಾಲಿ ದೊಡ್ಡದು ತಗೊಂಡು ಏನು ಮಾಡೋದು? ಏನು ಮಾಡೋದು? ಬೇಕು ಒಂದಿಷ್ಟು ಸಂತೋಷ ಪಡೋದಕ್ಕಾಗೇ ಭಾರತೀಯ ಜನ ಸುಂದರ ಸುಂದರ ಹಬ್ಬಗಳನ್ನು ಮಾಡಿಬಿಟ್ರು. ನಾಳೆ ಯುಗಾದಿ ಬರೋದಿಲ್ಲ? ಎಷ್ಟು ಮಸ್ತ್ ಹಬ್ಬ. ಎಲ್ಲ ಹೊಸದು ಹೊಸದು ಹೊಸದು, ಹೌದಲ್ಲ? ಎಲ್ಲವೂ ಹೊಸದು. ನೋಡೋ ದೃಷ್ಟಿಕೋನ, ಜಗತ್ತು ಹೊಸದಲ್ಲ, ಜಗತ್ತು ಯಾವಾಗಲೂ ಹೊಸದಾಗ್ತಾ ಇರ್ತದೆ. ಮನುಷ್ಯನ ದೃಷ್ಟಿ ಹಳಿದಾಗಬಾರದಷ್ಟೇ. ಅದಕ್ಕೊಂದು ಹೊಸ, ಪ್ರತಿ ದಿವಸನೂ ಯುಗಾದಿ ಅಲ್ವೇನು? ಸೂರ್ಯ ಬಂದದ್ದ ಯುಗಾದಿ. ಸೂರ್ಯ ಇಲ್ಲದೆ ಒಂದು ಯುಗಾದಿ ಆಗ್ತದೆ ಹೇಳಿ? ದಿನಾಲೂ ಬರ್ತಾನೆ ಸೂರ್ಯ ಅಂತಾನ ದಿನ. ಹೊಸ ಯುಗ ಇದು. ಹೊಸ ದೃಷ್ಟಿಯಿಂದ ನೋಡು. ಈ ದಿವಸ ಬಹಳ ಪವಿತ್ರ. ಎಲ್ಲ ದಿನಗಳು ಪಾಡ್ಯಗಳೇ. ನೋಡೋದಿದ್ರೆ ಇದು ಅಮಾಶೆ ಅಂತ ತಲೆ ಹಾಕ್ಕೊಂಡೇವಿ ಅಂದ್ರೆ ಮುಂದೆ ಪಾಡ್ಯ ಅಂತ ಮುಂದೆ ಬರ್ತಿರ್ತದೆ. ಇರೋದೇ ಪಾಡ್ಯ ಅಂತ ಭಾವಿಸಿದ ಬಳಿಕ ಅಮಾಶೆನೇ ಇಲ್ಲದ, ಅಮಾವಾಸ್ಯನೇ ಇಲ್ಲದ. ದಿನಾಲು ರಾತ್ರಿ ಅಮಾವಾಸ್ಯ, ಹಗಲ ಪಾಡ್ಯ. ಮಲ್ಕೊಳ್ಳೋದು, ಏಳೋದು, ಆನಂದ ಪಡೋದು. ಬರಲಿಲ್ಲ ಯುಗಾದಿ, ಬಂತೋ ಹೋಯ್ತೋ, ಇನ್ನ ಬರ್ತದೋ ಹೋಗ್ತದೋ, ಇನ್ನ ಬರೋದದು.
ಬರಬೇಕು, ಹಂಗಿರಬೇಕು. ಬರೀ ಯುಗಾದಿ ಹೊಸದಲ್ಲ, ನಮ್ಮ ಮನಸ್ಸೇ ಯುಗದ ಆದಿಯ. ಹೊಸ ದೃಷ್ಟಿಯಿಂದ ನೋಡೋದು, ನಾನು ಶ್ರೀಮಂತ ಅಂತ ನೋಡೋದು, ನಾ ಬಡವಲ್ಲ. ಏನು ಹಾಕಿರೋಲ್ಲ, ಹರಿದ ಬಟ್ಟೆ ಹಾಕಿದರೂ ಚಿಂತಿಲ್ಲ, ನಾನು ಶ್ರೀಮಂತ. ಅದು ಯುಗಾದಿ. ಒಂದು ಪಣತಿರ್ತದ ನೋಡಿರಲ್ಲ, ಪಣತಿ. ಅದು ತಲೆಮಾರಿನ ಪಣತಿ, ಮಣ್ಣಿನ ಪಣತಿ. ತಲೆಮಾರಿನ ಪಣತಿ ಅಂದರೆ ಅದಕ್ಕೆ ಮೆತ್ತಿ ಬಿಟ್ಟಿರ್ತದೆ, ಹೊಲಸಾಗಿರ್ತದೆ. ಅದಕ್ಕೆ ಎಣ್ಣೆ ಮೆತ್ತಿ ಬಿಟ್ಟಿರ್ತದೆ. ಎಷ್ಟು ಇಂಚು ಎಣ್ಣೆ ಹೇಳಕ್ಕೆ ಬರೋದಿಲ್ಲ, ಅಷ್ಟು ಮೆತ್ತಿ ಹೋಗಿರ್ತದೆ. ಆದರೆ ದೀಪ ಉರಿತಿರ್ತದೆ, ದೀಪ ಉರಿತಿರ್ತದೆ. ಪಣತಿ ಹೆಂಗಿದ್ರೇನಾಯಿತು, ದೀಪ ಉರಿತದ. ಅದ ದೀಪ ಉರಿತದೆ. ಪಣತಿ ಮುಚ್ಚಿ ಹೋಗಿರ್ತದೆ, ಆದರೆ ದೀಪ ಹೊತ್ತಿಕೊಂಡಿರ್ತದೆ. ಬೆಳಕ ಪಣತೆಯಿಂದ ಬರೋದಲ್ಲ, ಬೆಳಕ ಜ್ಯೋತಿಯಿಂದ ಬರುತ್ತೆ. ಹಂಗೆ ಇದೊಂದಿಷ್ಟು ಮುಪ್ಪಾದರೆ ಚಿಂತಿಲ್ಲ, ಬಡವಾದರೆ ಚಿಂತಿಲ್ಲ. ಜ್ಯೋತಿ ಅದ, ಯುಗಾದಿ ಅದ. ಅದಕ್ಕೆ ದೊಡ್ಡ ಪಣತಿನೇ ಇರಬೇಕಂತಲ್ಲ, ಬಂಗಾರದ ಪಣತಿನೇ ಇರಬೇಕಂತಲ್ಲ. ಗುಡಿಸಲದಾಗ ಯುಗಾದಿ, ಸಾಮಾನ್ಯ ಬಟ್ಟೆಗಳಲ್ಲೇ ಯುಗಾದಿ. ಹೌದಲ್ಲ ಹೇಳಿ? ಎಲ್ಲದ ಮನ್ಯಾಗ ಮುಖದ ಮ್ಯಾಲೆ ಕಳಿನೇ ಇಲ್ಲ. ಯುಗಾದಿ ತಗೊಂಡು ಏನು ಮಾಡೋದು? ಎಷ್ಟು ಯುಗಾದಿ ಬಂದರ್ರಿ, ಏನು ಮುಖದ ಮೇಲೆ ಕಳಿ ಇಲ್ಲ. ಹುಡುಗರು ನೋಡ್ರಿ ನೀವು, ನಾಳೆ ಯುಗಾದಿ ಅಂದ್ರೆ ಇಂದು ರಾತ್ರಿ ಅವ್ರಿಗೆ ಶುರುವಾಗ್ತದೆ. ಏನದು, ನಿದ್ಯಾಗೂ ಯುಗಾದಿನೇ, ಎದ್ದಾಗೂ ಯುಗಾದಿನೇ. ಹೆಂಗೆ ಬದುಕ್ತಾವ ಮಕ್ಕಳು? ಎದ್ದ ಬಳಿಕ ಸಂತೋಷವಾಗಿ ಹೇಳೋದೇ ಹಬ್ಬ, ಯುಗದ ಆದಿ ಅದು. ಹಂಗೆ ಜೀವನವನ್ನು ಹಬ್ಬ ಮಾಡೋದು. ಇಟ್ ಈಸ್ ಟು ಬಿ ಮೇಡ್ ಎ ಫೆಸ್ಟಿವಲ್. ಅದೊಂದು ಬದುಕಿನ ಹಬ್ಬ ಅದು. ಹಂಗೆ ಹಬ್ಬವನ್ನು ಮಾಡೋದು, ಜೀವನವನ್ನೇ ಒಂದು ಹಬ್ಬ ಮಾಡೋದು. ಹಬ್ಬ ಮಾಡೋದು, ರೊಟ್ಟಿ ತಿನ್ನೋದು. ಸುಮ್ಮನೆ ತಿನ್ಕೋ ಯಾವಾಗಾರೆ ಒಂದು ಸಲ ಸಿಹಿ ಮಸ್ತ್ ಇರ್ತದೆ. ಮುಂಜಾನೂ ಸಿಹಿನೇ, ಮಧ್ಯಾಹ್ನ ಸಿಹಿನೇ, ಏಳೊತ್ನಾಗೂ ಸಿಹಿ, ಸಾಯಂಕಾಲ ಸಿಹಿ, ಮಲ್ಗಾಗೂ ಸಿಹಿ. ಅದ್ಯಾವ ಹಬ್ಬ ಹೇಳಿ? ಸ್ವಲ್ಪ ಸಾದಾ ಊಟ ಮಾಡಿ ಒಂದು ವಿಶೇಷ ಮಾಡಿದರೆ ಹಬ್ಬ ಶುರುವಾಗ್ತದ. ಹಂಗೆ ಒಂದು ಸ್ವಲ್ಪ ದುಡ್ದು ವಿಶ್ರಾಂತಿ ತಗೊಂಡ್ರೆ ಹಬ್ಬ ಶುರುವಾಗ್ತದೆ. ಹಂಗೆ ಸ್ವಲ್ಪ ಶ್ರಮ, ಒಂದಿಷ್ಟು ವಿಶ್ರಮ, ಸ್ವಲ್ಪ ಶ್ರಮ, ಒಂದಿಷ್ಟು ವಿಶ್ರಮ. ಹಿಂಗೆ ಜೀವನ ಸುಂದರಗೊಳಿಸೋದದ. ಹಾಗೆ ಬರೇ ಕುಂತು ಬಿಟ್ರೆ ಆನಂದ ಆಗ್ತದೆ. ದುಡ್ದು ದಣದ ಕುಂತು ಬಿಟ್ರೆ ಮಜಾ ಅನ್ನಿಸ್ತದ, ಮಜಾ ಅನ್ನಿಸ್ತದೆ. ಹಂಗೆ ಜೀವನವನ್ನು ರೂಪಿಸಿಕೊಂಡಿರೋದು.